ಇಡೀ ರಾಷ್ಟ್ರದಲ್ಲೇ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಅತಿ ಕಡಿಮೆ ಪ್ರೋತ್ಸಾಹ ಕೊಡ್ತಾ ಇರೋದು ಕರ್ನಾಟಕ. ಯಾಕೆಂದ್ರೆ ನ್ಯಾಷನಲ್ ಆವರೇಜ್ ನಾವು ಹಿಂದಿಯನ್ನ ಏರಿಕೆ ಮಾಡಿ ನಾವು ಹೇಳಲ್ಲ, ಹಿಂದಿ ಬೇಕಾದ್ರೆ ಕಲಿತಾರೆ. ನೀವು ಆಪ್ಷನ್ಸ್ ಇಟ್ಟಿದ್ರಿ 3, ಹಿಂದಿನ ಈಗ ಓದಿದ್ದಾರೆ. ಇಡೀ ವರ್ಷ ಮಾಡಿದ ಮೇಲೆ ಅಕಾಡೆಮಿಕ್ ಇಯರ್ ಮುಗಿದ ಮೇಲೆ ನೀವು ತೀರ್ಮಾನ ತಗೊಳ್ಳಿ, ಬೇಕಾ ಬೇಡ, ಬೇಕಾದವ್ರು ತಗೊಳ್ಳಿ, ಬೇಡದಿದ್ದರು ಬಿಡಿ, ಅದೇ ಹೇಳಿ. ಅದನ್ನು ಬಿಟ್ಟು ಇಡೀ ವರ್ಷ ನೀವು ಪಾಠ ಮಾಡಿಸಿದ್ದೀರಿ. ಈಗ ನೀವು ಹಿಂದಿ ಲೆಕ್ಕಕ್ಕಿಲ್ಲ, ಗ್ರೇಡ್ ಮಾತ್ರ ಕೊಡ್ತೀವಿ, ಮಾರ್ಕ್ಸ್ ಕೊಡಲ್ಲ ಅಂದ್ರೆ ಓದಿಸಿದ್ಯಾಕೆ ನೀವು? ಇಷ್ಟು ದಿನ ಮಾಸ್ಟರ್ಗಳನ್ನ ಇಟ್ಟು ಪಾಠ ಮಾಡಿಸಿ ಅವ್ರಿಗೆ ಸಂಬಳ ಕೊಟ್ಟಿದ್ದೀರಿ. ಇಸ್ ಇಟ್ ನಾಟ್ ಎ ಡಬಲ್ ಸ್ಟ್ಯಾಂಡರ್ಡ್ ಆಫ್ ದ ಗವರ್ಮೆಂಟ್? ಅದರಿಂದ ಇವರು ಮಕ್ಕಳ ಭವಿಷ್ಯದಲ್ಲೂ ಆಟ ಆಡ್ತಾ ಇದ್ದಾರೆ. ಇದು ದೊಡ್ಡ ಪೆಟ್ಟು ಸಮಾಜದ ಮೇಲೆ ಬೀಳುತ್ತದೆ. ಅದರಿಂದಾಗಿ ತಕ್ಷಣ ಇದನ್ನು ವಾಪಸ್ ತಗೊಳ್ಬೇಕು.